2 ವರ್ಷದಿಂದ ಕೂಡ ಪ್ರಯತ್ನಪಟ್ಟು ಸತತವಾಗಿ ಅವರು ಪ್ರತಿಯೊಂದು ಪ್ರಯತ್ನಪಟ್ಟು ಇದನ್ನು ಮಾಡಬೇಕು ಅಂದ್ಬಿಟ್ಟು ಅವರು ರೂಪಿಸಿದರು ಎಲ್ಲರನ್ನೂ. ಇದರಲ್ಲಿ ಆರ್ಯವೈಶ್ಯ ಮಂಡಳಿಯವರು ಕೂಡ ಅವರು ಭಾಗವಹಿಸಿ ಪ್ರೋಗ್ರಾಮ್ ಚೆನ್ನಾಗಿರಲಿ ಅಂದ್ಬಿಟ್ಟು ಅವರು ಕೂಡ ಭಾಳ ಕಷ್ಟಪಟ್ಟು ಮಾಡಿದರು. ಮತ್ತು ಇದಕ್ಕೆ ಸಾಥಾಗಿ ವಾಸವಿ ಮಹಿಳಾ ಮಂಡಳಿಯವರು ಕೂಡ ಅವರಿಗೆ ಸಾಥ್ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೀಲಿ ಅಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ಕುಂಭಾಭಿಷೇಕವನ್ನು ನಮ್ಮ ಸ್ವಾಮಿಗಳ ಮೂಲಕ ಆಗಬೇಕು ಅಂದ್ಬಿಟ್ಟು ಅವರು ತುಂಬಾ ಹೋಗಿ ಅವ್ರ ಹತ್ರ 4-5 ಸಲ ಶೃಂಗೇರಿಗೆ ಹೋಗಿ ಅವರ ಸ್ವಾಮಿಗಳನ್ನು ರಿಕ್ವೆಸ್ಟ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಅವರು ಪರ್ಮಿಷನ್ ತೊಗೊಂಡು ಒಂದೊಂದು ಪ್ರೋಗ್ರಾಮ್ ನಡೆಸಬೇಕು ಅಂದರು. ಒಂದು 4-5 ಸಲ ಕೂಡ ಅವರು ಶೃಂಗೇರಿಗೆ ಹೋಗಿ ಭೇಟಿ ಮಾಡಿ ಅವರು ಪರ್ಮಿಷನ್ ತೊಗೊಂಡು ಅವ್ರು ಸರಿ ಇದೆ ಅಂದರೆ ಮಾತ್ರನೇ ಅವರು ಮುಂದಕ್ಕೆ ಬಂದು ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡಲು ನಮಗೆ ಪ್ರೇರೇಪಿಸುತ್ತಿದ್ದರು. ಪರಮ ಪೂಜ್ಯರ ದಿವ್ಯಾನುಗ್ರಹ ಇವತ್ತು ನಮಗೆಲ್ಲ ಆಗಿದೆ. ಈ ಸೋಂಪುರದ ವಾಸವಿ ದೇವಸ್ಥಾನದ ಈ ಒಂದು ವಿಶೇಷ ಕುಂಭಾಭಿಷೇಕ ಸಂದರ್ಭದಲ್ಲಿ ಜಗದ್ಗುರುಗಳು ಮಹಾಸ್ವಾಮಿಗಳವರು ಈ ಕ್ಷೇತ್ರಕ್ಕೆ ಆಗಮಿಸಿ ನಮ್ಮನ್ನೆಲ್ಲರನ್ನೂ ಹರಸಿ ಆಶೀರ್ವದಿಸಿದ್ದಾರೆ. ಎಂತಹ ಸುಸಂದರ್ಭ ಅಂತ ಹೇಳಿದರೆ ಇದನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಸುಸಂದರ್ಭ. ಸಾಕ್ಷಾತ್ ಶಾರದಾ ಸ್ವರೂಪರಾಗಿರ್ತಕ್ಕಂತಹ ಜಗದ್ಗುರುಗಳವರು ಈ ಸೋಂಪುರದ ಒಂದು ಗ್ರಾಮಕ್ಕೆ ಬಂದು ಗುರುಗಳ ಒಂದು ದಿವ್ಯ ಆಗಮನದಿಂದ ನಮ್ಮೆಲ್ಲರಿಗೂ ಸಹ ಆಶೀರ್ವಾದ ಅನ್ನುವಂತಹ ವಿಶೇಷವಾದಂತಹ ಅಮೃತ ಸಿಂಚನವನ್ನು ನಮ್ಮೆಲ್ಲರಿಗೂ ಸಹ ಕೊಟ್ಟಿದ್ದಾರೆ. ಪರಮ ಪೂಜ್ಯರ ದಿವ್ಯಾಶೀರ್ವಾದ ಅನುಗ್ರಹಗಳು ಕಾಲಕಾಲಕ್ಕೆ ನಮಗೆ ಬೇಕಾಗಿರ್ತಕ್ಕಂತಹದ್ದು. ಸನಾತನ ಧರ್ಮದಲ್ಲಿ ಬಹಳ ವಿಶೇಷವಾಗಿ ಗುರುಗಳ ಒಂದು ಮಹತ್ವ ಏನು ಅಂತ ಹೇಳಿದರೆ ನ ಗುರೋರಧಿಕಂ ತಪಃ ನ ಗುರೋರಧಿಕಂ ಬಂಧು ಅಂತ ಹೇಳ್ತಾರೆ. ಅಂದರೆ ಗುರುವಿಗಿಂತ ಅಧಿಕವಾದಂತಹ ಬಂಧುಗಳು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳ ಆರಾಧನೆ, ಗುರುಗಳ ಒಂದು ಆಶೀರ್ವಾದ ಮಂತ್ರಕ್ಕಿಂತ ಆಶೀರ್ವಚನಕ್ಕಿಂತ ಮತ್ತೊಂದು ತಪಸ್ಸಿಲ್ಲ ಅಂತ ಶ್ರೀಮದ್ ಆದಿಶಂಕರಾಚಾರ್ಯರ ಸ್ವರೂಪರಾಗಿರ್ತಕ್ಕಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಅನುಗ್ರಹಿಸಿ ನಮ್ಮ ಅತ್ಯಂತ ಕೃತಜ್ಞತಾ ಭಾವವನ್ನು ಮೂಡುವಂತೆ ಮಾಡಿದ್ದಾರೆ. ಇಂತಹ ಸುಸಂದರ್ಭದಲ್ಲಿ ಜಗನ್ಮಾತೆಗೆ ಹಾಗೂ ಪರಮ ಪೂಜ್ಯರ ಆಶೀರ್ವಾದ ಅನುಗ್ರಹಗಳಿಗೆ ಪಾತ್ರರಾದಂತಹ ನಾವೇ ಧನ್ಯರು. ಅಮೇಯನಾಗಿರ್ತಕ್ಕಂತಹ ಪರಮಾತ್ಮನನ್ನು ಅಮೇಯ ಅಂತ ಹೇಳಿದರೆ ಅಳತೆಗೆ ನಿಲುಕದೇ ಇರೋಂತಹವನು, ಮೇಯಗೊಳಿಸೋದು ಅಂತ ಹೇಳಿದರೆ ಒಂದು ನಿರ್ದಿಷ್ಟ ಅಳತೆಗೆ ತಂದಿಟ್ಟು ಆ ಭಗವಂತನ ತತ್ವ ದರ್ಶನವನ್ನು ಮಾಡಬೇಕು ಅನ್ನುವಂತಹದ್ದು ದೇವಾಲಯದ ಮೂಲ ತತ್ವ ಉದ್ದೇಶ ಆಗಿರ್ತಕ್ಕಂತಹದ್ದು. ಇಂತಹ ಸನಾತನ ಧರ್ಮದಲ್ಲಿ ಸಾವಿರಾರು ವರ್ಷಗಳಿಂದ ದೇವಾಲಯಗಳನ್ನು ನಿರ್ಮಾಣ ಮಾಡಿ ನಮ್ಮೆಲ್ಲರಿಗೂ ಸಹ ಇದೊಂದು ಮಾರ್ಗದಲ್ಲಿ ಬೇಕಾದಂತಹ ದೇವಾಲಯ ಅಂತ ಹೇಳಿದರೆ ಕೇವಲ ಒಂದು ಭಕ್ತ ಮತ್ತು ಭಗವಂತನ ಒಂದು ಸಂಬಂಧ ಅಲ್ಲ. ಇದು ನಮ್ಮ ಆಗಿನ ಕಾಲದಲ್ಲಿ ಯೂನಿವರ್ಸಿಟಿ ಆಗಿರ್ತಾ ಇತ್ತು. ಕಾಲಕಾಲಕ್ಕೆ ಜೀರ್ಣೋದ್ಧಾರಗೊಂಡು ಹೊಸ ದೇವಾಲಯಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ಇರುವಂತಹ ಆಸಕ್ತಿ, ಅದಕ್ಕೆ ಬೇಕಾದಂತಹ ಅವಶ್ಯಕತೆ ಖಂಡಿತ ಹಳೆಯ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹದ್ದು ಭಾಳ ಅವಶ್ಯಕತೆ ಆಗಿದೆ. ಸೊ ಹಳೆಯ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿಸ್ಕೊಂಡು ಅದಕ್ಕೆ ಕಾಲಕಾಲಕ್ಕೆ ಇಂತಹ ಮಹಿಮಾನ್ವಿತರನ್ನು ಅವರ ಪರಮ ಅಮೃತ ಹಸ್ತದಿಂದ ಈ ಥರದೊಂದು ಕುಂಭಾಭಿಷೇಕಗಳು ನಮ್ಮ ಭಾರತದಲ್ಲಿ ನಡೆದರೆ ಆ ಸನಾತನ ಧರ್ಮ ಅನ್ನುವಂತಹದ್ದು ಮತ್ತೊಂದು ಮಟ್ಟಕ್ಕೆ ಸಂವರ್ಧನೆ ಅನ್ನುವಂತಹದ್ದನ್ನು ಪಡೆಯುತ್ತೆ ಅನ್ನುವಂತಹ ಮಾತುಗಳನ್ನು ಹಾಡ್ತಾ ಪರಮ ಪೂಜ್ಯರ ದಿವ್ಯಾಶೀರ್ವಾದ ಅನುಗ್ರಹಗಳು ಸದಾಕಾಲ ನಮ್ಮೆಲ್ಲರ ಮೇಲೆ ಇರಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ನನ್ನ ಮಾತುಗಳಿಗೆ ಹೊಂದಿಸ್ತಾ ಇದ್ದೀನಿ. ನಮಸ್ಕಾರ. ಸನ್ನಿಧಾನಗಳು ನಿನ್ನೆ ಬಂದು ಧೂಳಿಪಾದ ಪೂಜೆ ಆದಿ ಸಮಸ್ತ ಕಾರ್ಯಕ್ರಮಗಳನ್ನ ತೊಗೊಂಡಿದ್ದಾರೆ. ತದನಂತರ ಚನ್ನಮೇಶ್ವರ ಪೂಜೆ ನೆರವೇರಿಸಿದ್ದಾರೆ. ಚನ್ನಮೇಶ್ವರ ಪೂಜೆ ನಾವು ಕೂಡ ಪಾಲ್ಗೊಂಡು ಧನ್ಯತಾ ಭಾವದಿಂದ ಇದ್ದೇವೆ ಭಕ್ತರೆಲ್ಲರೂ. ಇವತ್ತು ಬೆಳಗ್ಗೆ ಬ್ರಹ್ಮಕುಂಭಾಭಿಷೇಕ ವಾಸವಿ ದೇವಸ್ಥಾನದಲ್ಲಿ ಬ್ರಹ್ಮಕುಂಭಾಭಿಷೇಕ ಮಹೋತ್ಸವಗಳನ್ನು ನಡೆಸಿ ತದನಂತರದಲ್ಲಿ ಅನುಗ್ರಹ ಭಾಷಣವನ್ನು ಮಾಡಿ ನಮ್ಮೆಲ್ಲರೂ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಒಂದು ಬೇಕಾದಂತಹ ಉಪದೇಶಗಳನ್ನು ಕೊಟ್ಟು ಈಗ ಮತಗಳಲ್ಲಿ ಧರ್ಮಗಳಲ್ಲಿರುವಂತಹ ಭೇದವನ್ನು ಹೇಳಿ ಸನಾತನ ಧರ್ಮೋದ್ಧಾರ ಆಗಬೇಕು ಅಂತ ಹೇಳಿ, ಸನಾತನ ಧರ್ಮ ರಕ್ಷಣೆಯಾಗಿ ಪ್ರತಿಯೊಬ್ಬರು ಶ್ರಮಿಸಬೇಕು ಅಂತ ಹೇಳಿ, ಸನಾತನ ಧರ್ಮ ಅನಾದಿ ಮತ್ತು ಅನಂತ ಅಂತ ಹೇಳಿ ಸನಾತನ ಧರ್ಮವನ್ನು ಮೇಲೆತ್ತುವಂತಹ ಸಂದೇಶಗಳನ್ನು ಕೊಟ್ಟು ನಮ್ಮೆಲ್ಲರ ಆತ್ಮೋದ್ಧಾರ ಆಗುವಂತಹ ಸಂದೇಶಗಳನ್ನು ಸನ್ನಿಧಾನಗಳು ಕೊಟ್ಟು ಭಕ್ತಾದಿಗಳೆಲ್ಲರೂ ಉದ್ಧರಿಸಿದ್ದು ವಿಶೇಷ. ಈ ಸಂದರ್ಭದಲ್ಲಿ ಸನ್ನಿಧಾನಗಳ ಆಶೀರ್ವಾದಗಳನ್ನು ಅಪೇಕ್ಷೆ ಮಾಡ್ತಾ ಮಾತುಗಳನ್ನ ಮುಗಿಸ್ತಾ ಇದ್ದೇವೆ.